ಯಾರ ಮೇಲೆ? ನಿಮ್ಮ ಒಂದು ಮಾತು ಹೇಳ್ತೀನಿ, ಇದ್ರ ಬಗ್ಗೆ ನಾನು ಏನೂ ಹೇಳು ಇಚ್ಛಿಸುವುದಿಲ್ಲ. ಯಾಕಂದ್ರೆ ನನಗೇನು ಗೊತ್ತೇ ಇಲ್ಲ ಏನಾಗಿದೆ ಏನಿಲ್ಲ. ನನಗಾಗ ಅದಕ್ಕೊಂದು ಮಾಹಿತಿ ಇಲ್ಲದೆ ನಾ ಏನಾರ ಕಮೆಂಟ್ ಮಾಡೋದು ತಪ್ಪಾಗ್ತದೆ. ಮತ್ತು IT ಅವರು ರೇಡ್ ಮಾಡ್ತಾ ಇರ್ತಾರೆ. ಮಾಡದಿದ್ರೆ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವ್ರ ಸರಿಯಾದ ಕಾಗದ ಪತ್ರ ಡೆಫಿನೆಟ್ ಇರ್ಲಿಕ್ಕೆ ಸಾಧ್ಯ. ವಿಚಾರಣೆ ಮಾಡ್ತಿರ್ಬೋದು. ರಾಜಕೀಯ ಪ್ರೇರಿತ ದಾಳಿ ಅದನ್ನ ಈಗ ಹೇಳಿಕ್ಕೆ ಆಗುದಿಲ್ಲ. ಅದು ನಾನು ಯಾರ ಮನೆ ಮೇಲೆ ರೇಡ್ ಆದೆ ಅವ್ರ ಕಡೆ ಮಾತಾಡಿದೆ ಅಂತ ನಾ ಮಾತಾಡ್ತೀನಿ. ಚುನಾವಣೆ ಟೈಮಲ್ಲಿ ಈ ರೀತಿ ಆಗ್ತಿದೆ ಅಲ್ಲ ಸರ್? ಚುನಾವಣೆ ಟೈಮ್ ನೋಡಿಪ್ಪ, ಚುನಾವಣೆ ಟೈಮ್ನಲ್ಲಿ ಆಗ್ತಾ ಇದೆ, ಮತ್ತೊಂದು ಟೈಮ್ನಲ್ಲಿ ಆಗ್ತಾ ಇಲ್ಲ, ಅದು ಪ್ರಶ್ನೆ ಅಲ್ಲ. ಆ IT ದಾಳಿ ಯಾಕೆ ಮಾಡಿದ್ದಾರೆ ಅದು ತಿಳ್ಕೋಬೇಕಾದ್ರೆ ಯಾರ ಮನೆ ಮೇಲೆ IT ರೇಡ್ ಆಗಿದೆ ಅವ್ರು ನನಗೆ ಅವ್ರ ಕಡೆ ನಾನು ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. ಆತಂಕ ನಾ ಏನಾರ ಬೇಜವಾಬ್ದಾರಿ ಏನೋ ಸ್ಟೇಟ್ಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಸರಿ, ಮಾತಾಡ್ತೀವಿ. ಒಂದಾಳು ರಾಜಕೀಯ ಇದ್ರೆ ರಾಜಕೀಯವಾಗಿ ನಾವು ಉತ್ತರ ಕೊಡ್ತೇವೆ. ಸರ್, ಈಗ ಕಾಗೇರಿ ನೆನೆ ಪ್ರೆಸ್ ಮೀಟ್ ಮಾಡಿದ್ರು. ಈಗ ನಮ್ಮ ಮೇಲೆ ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಹೈಯೆಸ್ಟ್ ಉಸ್ತುವಾರಿ ಸಚಿವರು ಇದ್ದಾರೆ ದೇಶಪಾಂಡೆ ಅವರು. ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಪ್ರಶ್ನೆ ಮಾಡೋದು. ಈಗ ಯಾರೋ ಒಬ್ರು ಬಿಜೆಪಿಯವರು ಒಂದು ಪ್ರಶ್ನೆ ಹಾಕಿದಾರೆ ನೋಡ್ರಿ, 10-20 ಪ್ರಶ್ನೆ ಅದು ಉತ್ತರ ಕೊಡ್ತಾ ಇದ್ದೇನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ನನ್ನಷ್ಟು ಅಭಿವೃದ್ಧಿ ಕನಸದಲ್ಲೇ ಮಾಡ್ಲಿಕ್ಕೆ ಸಾಧ್ಯನು? ವಿಶ್ವೇಶ್ವರ ಹೆಗಡೆ ಕನಸದಲ್ಲೇ ಮಾಡ್ಲಿಕ್ಕೆ ಸಾಧ್ಯ? ಏನ್ ಮಾತಾಡ್ತಾರೆ? ಚುನಾವಣೆ ಬಂದ ಮಾತಾಡೋದು ಬೇಡ. ಅಭಿವೃದ್ಧಿ ಮಾಡಿರ್ಬೋದು, ಎಲ್ಲಿ ಮಾಡಿರ್ಬೋದು, ಅವನ ಕ್ಷೇತ್ರದಲ್ಲಿ 4 ಕೆಲಸ ಮಾಡಿರ್ಬೋದು. ಇಡೀ ಜಿಲ್ಲೆ ಗಮನ ಕೊಟ್ಟು ಮಾಡಬೇಕಾಯ್ತಲ್ಲ. ಏನು ಮಾಡಿ ಹಳ್ಳಿ ಕೇಂದ್ರ ಏನು ಮಾಡಿದ್ದಾನೆ? ಎಲ್ಲ ಭೂಷಣದಲ್ಲಿ ಏನು ಮಾಡಿದ್ದಾನೆ? ಕಾರವಾರ ಕ್ಷೇತ್ರದಲ್ಲಿ ಏನು ಮಾಡಿದ್ದಾನೆ? ನಾ ಹೇಳಿ ಶುರು ಮಾಡಲೇನು? ನಾನು ಕಾರವಾರ ಮೆಡಿಕಲ್ ಕಾಲೇಜ್ ಆಗ್ತೀನಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಆಗ್ತೀನಿಲ್ಲ. ಪ್ರವಾಸೋದ್ಯಮ ಹೆಂಗೆ ಬೆಳೀತು? ಕಾರವಾರ, ಜೋಯಿಡಾ, ದಾಂಡೇಲಿ ಪ್ರವಾಸೋದ್ಯಮ ಹೆಂಗೆ ಬೆಳೀತು? ಮುರುಡೇಶ್ವರ ಪ್ರವಾಸ ಮಂತ್ರಿ ಇದ್ದಾಗ ಎಷ್ಟು ಹಣ ಬಿಡುಗಡೆ ಮಾಡಿದೆ, ಮೂಲಭೂತ ಸೌಕರ್ಯ ಮಾಡಿಬಿಟ್ಟಿದ್ದೆ. ಬಿಡಿ, ಪಾಪ ಕ್ಯಾಂಡಿಡೇಟ್ ಅದಾನೆ, ಹತಾಶ ಆಗಿದ್ದಾನೆ, ಏನಾರು ಮಾತಾಡ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ನಾವು ತಂದಿದ್ದಂತ ಅವ್ರನ್ನ ಹೇಳೋದು. ಅವ ಹೇಳಿ ಬಿಟ್ರಿ ಪಾಪ, ಅವ ಹೇಳಲಿಕ್ಕೇನ ನೋಡಪ್ಪ. ಒಂದು ವಿಶ್ವೇಶ್ವರದು 2 ಗುಣ. ಒಂದು ಹಿಂಗೆ ಕೈ ಮೇಲೆ ಮಾಡೋದು ಮಾತಾಡೋದು ಗೊತ್ತಲ್ಲ. ಎರಡನೇದ ಏನು ತಲೆ ಬರ್ತದೆ ಹೊಡೆಯೋದು. ಒಳ್ಳೆ ಮನುಷ್ಯ, ಅವ್ರ ಬಗ್ಗೆ ನಂದೇನು ತಕರಾರಿಲ್ಲ, ನಮಗೂ ಒಳ್ಳೆ ಸ್ನೇಹಿತ. ಚುನಾವಣೆ ಬಂದಾಗ ಏನು ಪಾಪ ಅವನೊಂದು ಆರಿಸಿ ಬರ್ಬೇಕಂತ ಏನಾರ ಮಾತಾಡ್ಬೇಕಲ್ಲವ. ಮತ್ತು ಅವ್ನ ಕಾರ್ಯಕರ್ತರ ಸಮಾಧಾನ ಮಾಡಬೇಡ. ಆಮೇಲೆ ಅಭ್ಯರ್ಥಿ ಕುಟುಂಬದ ಮೇಲೆ ದಾಳಿಗಳಿದೆಯಲ್ಲ ಸರ್? ನೆನ್ನೆ ಸಹಿತ ಅಭ್ಯರ್ಥಿ ಅವರ ಮನೆಯವ್ರ ಮೇಲೆ. ನೋಡಿ, ನಾನು ಸ್ಪಷ್ಟವಾಗಿ ಒಮ್ಮೆ ನಿಮ್ಗೆ ಹೇಳಿದ್ದೇನೆ, ಇದು ಸರಿ ಅಲ್ಲ. ವಿಶ್ವೇಶ್ವರ್ ಮತ್ತು ಅವರು ಸ್ನೇಹಿತರು ಕೆಳಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ. ಯಾವಾಗ ಈ ಫರೇಶ್ ಮೇಸ್ತಾ ಪ್ರಕರಣ ಆಯಿತು, ವಿಶ್ವೇಶ್ವರ್ ಎಲ್ಲಿದ್ರು? ಅಲ್ಲಿದ್ರು. ಯಾಕೆ ಪೊಲೀಸ್ ವ್ಯಾನಿಂದ ಓಡ್ ಹೋದ್ರು? ಅವರ ಹಿಂದೂ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗಿದ್ದರೆ ಅವ್ರ ಜೊತೆ ಅವ್ರನ್ನ ಯಾಕೆ ನಿಂತಿಲ್ಲ? ಹಾಗಾಗಿ ವಿಶ್ವರ್ಗರಿಗೆ ಅವ್ರು ಓಟ್ ಕೇಳಲಿಕ್ಕೆ ಅಧಿಕಾರ ಅದೇನು? ಕಷ್ಟ ಕಾಲದಲ್ಲಿ ಯಾರು ವಿಶ್ವೇಶ್ವರ ಅವ್ರ ಜೊತೆ ನಿಂತಿಲ್ಲ, ಅವ್ರು ಓಟ್ ಕೇಳುವ ಅಧಿಕಾರ ವಿಶ್ವೇಶ್ವರಿಗೂ ಇಲ್ಲ. ನ್ಯಾಯಬದ್ಧವಾಗಿ ನಡೆಸಿದ್ದೇವೆ. CBI ಎನ್ಕ್ವೈರಿ ಮಾಡಿದ್ರು ಹೇಳಿದ್ರು. CBI ಎನ್ಕ್ವೈರಿಗೆ ಇಮಿಡಿಯೇಟ್ಲಿ ಆರ್ಡರ್ ಮಾಡಿದ್ವಿ. ಈಗ CBI ರಿಪೋರ್ಟ್ ಬಂದಿದೆ, ಈ ಕೇಸಲ್ಲಿ ಏನೂ ಅರ್ಥ ಇಲ್ಲ ಅಂತ. ಆ ಯಾರು ಮಯದಾಗಿದ್ದಲ್ಲ ಫರೇಶ್ ಮೇಸ್ತಾ, ಪರಿಹಾರ ಕೊಟ್ಟವನು ನಾನು. ಈ BJP RSS ದವರು ಪರಿಹಾರ ವಾಪಸ್ ಕೊಟ್ಟು ಹೇಳಿದ್ರು. ನಾನು ಸುಮ್ಮನೆ ರಿಯಾಕ್ಟ್ ಮಾಡಿದೆ, ಏನು ಮಾಡಿಲ್ಲ. ವಾಪಸ್ ಯಾರು ಕೊಟ್ಟಿಲ್ಲ, ಈ ಕ್ಷಣದಾಗ ಯಾರು ಕೊಟ್ಟಿಲ್ಲ. ಅದು ನಾನು ರಿಯಾಕ್ಟ್ ಮಾಡಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಜಿಲ್ಲಾ ಮಂತ್ರಿ ಆಗಿ ಏನೋ ಮನೆಯಾಗ ಅನ್ಯಾಯ ಆಗಿದೆ, ಯಾರಿದ್ರೆ ಏನಾದ್ರು, ಕಾಂಗ್ರೆಸ್ ಇರಲಿ, BJP ಇರಲಿ, RSS ಇರಲಿ, ಯಾರ ಮನೆಯಾಗ ಏನು ದುರಂತ ಆದಾಗ ಅದಕ್ಕೆ ಸಹಾಯ ಹಸ್ತ ಮಾಡೋದು ನಮ್ಮ ಧರ್ಮ. ಅದನ್ನು ಮಾಡಿದ್ದೇವೆ. ಇವರು ಹಿಂದೂ 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 ಅಂತ ಹೇಳ್ತಾವಿಲ್ಲ. ಹಿಂದೂ ಗುಣಗಳು ಯಾವುದೂ ಇಲ್ಲ ಇವರು. ಹಿಂದೂ ಅಂದ್ರೆ ಏನು? ಯಾರು ವಿಶಾಲ ಮನಸ್ಸದೆ, ವಿಚಾರಧಾರೆ ವಿಶಾಲತೆ, ಯಾರಿಗೆ ಎಲ್ಲ ಸಮಾಜಕ್ಕೆ, ಎಲ್ಲ ಧರ್ಮಗಳಿಗೆ, ಎಲ್ಲ ಜಾತಿಗೆ ಯಾರು ತಗೊಂಡು ಹೋಗ್ತಾನೆ ಅವನೇ ಹಿಂದೂ. ದೇಶದ ರಾಜಕಾರಣ ಹಿಂದೂಗಳು ಮಾಡೋದು. ಈಗ ಹೊಸ ಇವರು BJPಯವರು ಕಳಿಸ್ತಾ ಇದ್ದಾರೆ ಎಲ್ಲರಿಗೆ.
ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಶಿವಕುಮಾರ್ ಬರ್ತಾ ಇದ್ದಾರೆ. ಬಂದಂತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮ ಅನ್ನೋದು ಇಲ್ಲಿಂದ ಅವರು ಕುಮಟಾ ಹೋಗ್ತಾರೆ, ಹೆಲಿಪ್ಯಾಡ್ನೆ. ಕುಮಟಾದಲ್ಲಿ 3-4 ಗಂಟೆಗೆ ಸಾರ್ವಜನಿಕ ಸಭೆ ಅಲ್ಲೇ ಇದೆ. ಮಾಡಿ ಅವರು ರಾಣೆಬೆನ್ನೂರಿಗೆ ಹೆಲಿಕಾಪ್ಟರ್ಗೆ 5:30 ಗಂಟೆ ಹೋಗ್ತಾರೆ. ಓಕೆ ಸರ್. ಸಮಾಜ